ನಮ್ಮ ಆರಿ ವರ್ಕಿಗೆ ವೆಲ್ಕಮ್. ಎಲ್ಲಿಂದ ಬಂದಿದ್ರಿ? ವಿಜಯನಗರದಿಂದ ಬಂದಿದ್ರಿ. ನಿಮ್ಮ ಹೆಸರು? ರೇಖಾ ಸಂಪತ್ ಅಂತ ಹೇಳಿ ನಮ್ಮ ಫ್ರೆಂಡ್ ಬರ್ತಿದ್ರು ಬರೀ ಮೇಡಮ್ ಬಗ್ಗೆ ಆರ್ಯವರ್ಕ್ ಚಲೋ ಹೇಳ್ತಾರೆ ಮನೆ ಒಳಗೆ ಮನೆ ಟೈಮ್ ಖಾಲಿ ಕೆಲಸ ಅದಕ್ಕೆ ಸ್ವಲ್ಪ ಕಲಿಬೇಕಂತ ಕಮ್ಮಿನೇ. ಯಾಕಂದ್ರೆ ನಿರುದ್ಯೋಗಿ ಮಹಿಳೆಯರಿಗೆ ಮೇಡಮ್ ಇದು ಒಂದು ವರ್ಕ್ ಮಾಡ್ಕೊಡ್ತಾರಲ್ಲ, ಇದು ದೊಡ್ಡ ಥ್ಯಾಂಕ್ಸ್ ಅವರಿಗೆ, ದೊಡ್ಡ ಧನ್ಯವಾದಗಳು. ನಿಮ್ಮ ಹೆಸರು? ಸ್ವಲ್ಪ ಸೈಲೆಂಟ್ ರೀ, ಇಲ್ಲಿ ಏನು ಕೇಳಿಸಲ್ಲ. ಅವ್ರದ್ದು ಯಾರು ಕೇಳೋಲ್ರಿ ಪಾಪ. ನಿಮ್ಮ ಹೆಸರು? ಅನ್ನಪೂರ್ಣ ಒದೆಗಳು. ಎಲ್ಲಿಂದ ಬಂದಿದ್ದೀರಿ? ವಿಜಯನಗರದಿಂದನೇ ಬಂದಿದ್ದೀರಾ. ನಿಮ್ಗೆ ಆರಿ ವರ್ಕ್ ಬಗ್ಗೆ ಈಗ ಅರ್ಧ ಕಲ್ತ್ಬಿಟ್ರಿ. ಇವಾಗ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಡ್ಕೊಳಂಗಿರಲ್ಲ? ನಂಗೆ ಕಲಿಬೇಕನ್ನೋ ಆಸೆ ಭಾಳ ಇತ್ತು ಫಸ್ಟ್, ಬಟ್ ಯಾವುದೋ ಕಾರಣದಿಂದ ಕಳೆಕಾಲ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿ ಅದು ಅನ್ಕಂಪ್ಲೀಟ್ ಆಯ್ತು. ಅದ್ರ ಬಟ್ ಮೇಡಮ್ ಈ ಥರ ಒಳ್ಳೇದು ಅವ್ರು ಒಳ್ಳೇದು ನನ್ಗೆ ಭಾಳ ಉಪಯೋಗ ಆಗ್ತಾ ಇದೆ. ವಾಪಸ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿಂದ ನೀನು ನಾನು ನಿನಗೆ ಹೇಳ್ಕೊಡ್ತಾನೆ ಅಂತ ಹೇಳಿದ್ರೆ ನನಗೊಂದು ತಾಯಿ ಸ್ಥಾನ ಹೇಳಿದಾರೆ. ವಾಪಸ್ ಅವ್ರು ನಿಂತು ಈ ಥರ ಮೇಡಮ್ ಯಾರಿಗೂ ಸಿಗಲ್ಲ, ಎಲ್ಲಿ ಸಿಗಲ್ಲ. ಬಟ್ ನನಗೆ ಸಿಕ್ಕಾರೆ ಅವ್ರ ಅವಕಾಶನ ನಾನು ಉಪಯೋಗ ತಗೊತೀನಿ. ನಾನು ಉಪಯೋಗ ತಗೊಳಲ್ಲ, ಯಾರು ಕಲಿಸ್ಕೊಡಲ್ಲ. ನಾನು ಅಮೌಂಟ್ ಕೊಟ್ಟೆ, ನೀನು ಕೊಟ್ಟಿದ್ದಿ, ನೀನು ಕಲ್ತು ಓದಿ, ನಿಂದು ಅಲ್ಲಿಗೆ ಎಂಡ್ ಆಯ್ತು, ನೀನು ಬಾ ಅಂತ ವಾಪಸ್ ಯಾರು ಕರಲ್ಲ. ಬಟ್ ಮೇಡಮ್ ಪ್ರತಿ ಸಲನೂ ಫೋನ್ ಹಚ್ಚಿದಾಗ ನಮ್ಮ ಅಪ್ಪಾಜಿ ಆರೋಗ್ಯನ ವಿಚಾರ ಮಾಡ್ಕೊಂಡಿದ್ರು. ನಾನು ಕ್ಲಾಸ್ ಒಳಗಿರೋ ಎಲ್ಲ ಫ್ರೆಂಡ್ಸು ಎಲ್ಲರೂ ಕೇಳ್ತಿದ್ರು. ಆದ್ರೆ ಈಗ ಅವರು ವಾಪಸ್ ನೀನು ನಾನು ಹಿಂಗೆ ಹೇಳ್ಕೊಡ್ತೇನೆ ಅಂತ ಹೇಳಿ ವಾಪಸ್ ಹೇಳ್ಕೊಡಕತ್ತಾರ. ಮೇಡಮ್ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಇಷ್ಟೇ ಮಾತು ಮುಗಿಸ್ತಾರೆ. ಒಂದು ಸ್ವಲ್ಪ ನಿಮ್ಗೆ ಹೇಳ್ಬೇಕು, ಕಳೆದ ಬ್ಯಾಚ್ನಾಗ ಇವರು ನಮಗೆ ಜಾಯ್ನ್ ಆದ್ರು. ಜಾಯ್ನ್ ಆಗಿ 6 ರಿಂದ 7 ದಿನ ಮಾತ್ರ ಇವ್ರು ಬಂದ್ರು. ಆ ಟೈಮ್ನಾಗ ಏನಾಯ್ತು, ಇವರ ತಂದೆಯವರಿಗೆ ಆಕ್ಸಿಡೆಂಟ್ ಆಗಿ ಹಿಂಗಾಗಿದೆ ಅಂತೇಳಿ ನ್ಯೂಸ್ ಬಂತು. ಅವಾಗೂ ನಮ್ಗೆ ಭಾಳ ನೋವಾದ್ರು. ಅವರು ಈ ಥರ ಆದರೂ ಕೂಡ ಅವ್ರು ಬದುಕಿ ಉಳಿಲಿ ಅಂಥೇಳಿ ನಾವೆಲ್ಲರಿಗೂ ಕ್ಲಾಸ್ನಾಗ ಕೇಳ್ಕೊಂಡ್ವಿ, ದೇವ್ರಿಗೂ ಕೇಳ್ಕೊಂಡ್ವಿ. ಇದನ್ನೆಲ್ಲ ಹಾಕಿ ಇಂಥವೆಲ್ಲ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಬರಬೇಕಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡಿದ್ವಿ, ಅವ್ರಿಗೆ ಆರಾಮಾಗಲಿ ಅಂತ ಭಾಳ ಪ್ರಯತ್ನ ಮಾಡಿದ್ರು ಅಂತೆ. ಅವರು ಕೂಡ ಹಾಸ್ಪಿಟ್ಲ್ ಒಳಗೆ ಅವ್ರಿಗೆ ಏನಂತಾರ ನೋವು ತಡ್ಕೊಳಕ್ಕಾಗ್ಲಾರ್ದ ಅವರು ತೀರ್ಕೊಂಡ್ರು ಅಂಥೇಳಿ ನಾವು ಕೇಳ್ಪಟ್ವಿ. ಅದಾದಮೇಲೆ ಈಗ ಅವ್ರದ್ದೇ ಆದಂಥ ಕೆಲವಿಷ್ಟು ಕಾರ್ಯಕ್ರಮಗಳು ಇರ್ತಾವೆ. ಆ ಟೈಮ್ನಾಗ ನಾನು ಕಲಿಸ್ತಿದ್ದೀನಿ, ನೀವು ಬಂದು ಜಾಯ್ನ್ ಮಾಡ್ಕೋರಿ, ಇಲ್ಲ ಅಂದ್ರೆ ಬಿಡ್ರಿ ಅಂತಂದ್ರೆ ಏನಾಗ್ಬಿಡ್ತದ, ಅದು ಮನುಷ್ಯತ್ವ ಅನ್ನಿಸ್ಕೊಡೋದಿಲ್ಲ. ಒಂದು ನಾವು ಏನೋ ಮಾಡ್ತೀವಿ ಅಂತಂದ್ರು, ಹೆಣ್ಣಾಗಲಿ ಗಂಡಾಗಲಿ, ನಮ್ಮ ಮನುಷ್ಯತ್ವ ಅನ್ನೋದೊಂದು ಇರುತ್ತಲ್ಲ, ಅದನ್ನು ನಾವು ಮೀರಿ ಯಾವತ್ತೂ ಹೋಗ್ಬಾರ್ದು ಅಂತಾರಲ್ಲ. ಅದಕ್ಕೋಸ್ಕರ ನಾ ಏನು ಮಾಡಿದೆ, ಈಗಿಗೆ ನಿನ್ನ ಬ್ಯಾಚ್ ಏನೈತಲ್ಲ ಅದು ಕಂಪ್ಲೀಟ್ ಆಗೋದ್ರಲ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಬ್ಯಾಚಿಗೇನ ನೀ ಜಾಯ್ನ್ ಆಗು, ಬಂದು ಜಾಯ್ನ್ ಆಗಿ ನೀ ಕಲ್ಕೊಂಡು ನೀ ಏನಾದರೂ ಮಾಡ್ತೀನಿ ಅಂತಂದ್ರೆ ನಿನಗೆ ನಾ ಸಪೋರ್ಟ್ ಮಾಡ್ತೀನಿ ಅಂತ ಇವ್ರಿಗೆ ಹೇಳಿದ್ದೆ. ಆದರೂ ಅಲ್ರಿ ಮೇಡಮ್ ಎಲ್ಲರೂ ಕಲ್ಕೊಂಡಾರ, ಹೋಲ್ ಬಿಡ್ರಿ, ನಾ ಯಾಕೆ ಅಲ್ಲಿರಿ, ನಾ ಬರೋದಿಲ್ಲ ಅಂದ್ರೆ, ಇಲ್ಲ ನೀ ಬಾ, ಹೊಸ ಬ್ಯಾಚ್ ಇರ್ತದ, ಹೊಸ ಫ್ರೆಂಡ್ಸ್ ಹಾಕಾರ, ಅವರು ಇವರು ಜೊತೆಗೆ ಸೇರಿ ನೀನು ಒಂದು ಮಾಡ್ಕೊಂಡು ಏನಾದರೂ ಒಂದು ಉದ್ಯೋಗ ಮಾಡ್ಕೊ ಅಂತ ಕರೆದಾಗ ಇವರು ಆಯ್ತು ಮೇಡಮ್ ನೀವು ಕರಿತೀನಿ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಖುಷಿಯಿಂದ ಬಂದು ಜಾಯ್ನ್ ಆಗಿದ್ದಾರೆ. ಇವ್ರಿಗೆಲ್ಲರೂ ನೀವು ಪ್ರೋತ್ಸಾಹ ಮಾಡಿರಿ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಹೆಲ್ಪ್ ಮಾಡ್ಕೊಳ್ಳೋದು ಏನಂತಾರ, ಅದು ನೇಚರ್, ಹೌದಲ್ರಿ? ಇವತ್ತು ನಾವು ನಿಮಗೆ ಹೆಲ್ಪ್ ಮಾಡಿದ್ರೆ ನೀವು ನಾಳೆ ನೀವು ನನಗೆ ಹೆಲ್ಪ್ ಮಾಡ್ತೀರ, ಇನ್ನೊಬ್ರು ನಿಮಗೆ ಹೆಲ್ಪ್ ಮಾಡ್ತಾರ. ಈ ಥರ ನಾವು ಹೆಲ್ಪ್ ಮಾಡ್ಕೊಂಡಾಗ ಮಾತ್ರ ಸ್ವಾವಲಂಬಿಯಾಗಿ ಬದುಕಾಕ ಹೆಣ್ಮಕ್ಳಿಗೆ ಅವಕಾಶಗಳು ಸಿಗ್ತಾವು. ಅದನ್ನು ತಡೆಗಟ್ಟಲಾರ್ದನ ಮುಂದೂಡೋಣ ಅಂತ ಹೇಳ್ತಾ ಇವತ್ತು ಈಕಿಗೆ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ್ರಿ. ಓಕೆ, ಥ್ಯಾಂಕ್ಸ್. ವೆಲ್ಕಮ್ ಟು ಆರಿ ವರ್ಕ್. ಎಲ್ಲಿಂದ ಬಂದಿದ್ದೀರಿ? ಏನ್ ನಿಮ್ಮ ಹೆಸರು? ಸುಧಾ. ನಿಮ್ಮ ಈ ಆರಿ ವರ್ಕ್ಗೆ ಬಾ ಅಂತ ಹೇಳಿದವ್ರು ಯಾರು? ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಆಯ್ತಾ? ಯಾರು ಹೇಳಿದ್ರು ನಿಮಗೆ ಇದ್ರ ಬಗ್ಗೆ? ಅವರು ಇಲ್ಲೇ ನೀವು ಕಲೀರಿ, ಚೆನ್ನಾಗಿ ಕಲಿಸ್ತಾರ ಅಂತ ಹೇಳ್ತಾರೆ. ಸ್ವಲ್ಪ ಜೋರಾಗಿ ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ. ಎಲ್ಲಿಂದ ಬಂದಿರಿ? ನಾವು ಗಜನಗರದಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಸುಧಾ ಒದೆಗಳು. ಓಕೆ, ಥ್ಯಾಂಕ್ ಯು. ನಮ್ಮ ಆರಿ ವರ್ಕಿಗೆ 13ನೇ ಬ್ಯಾಚಿಗೆ ವೆಲ್ಕಮ್ ನಿಮಗೆ. ನಿಮ್ಗೀಗ ನಿಮ್ಮ ಅನಿಸಿಕೆ ಏನಂತ ನಮ್ಮೊಂದು ಸ್ವಲ್ಪ ಕ್ಲಾಸಿಗೆ ಹೇಳಿ. ಈಗ ನೀವು ಕ್ಲಾಸಿಗೆ ಜಾಯ್ನ್ ಆದ್ರಿ, ನಿಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ಸಕ್ಷಿ. ಎಲ್ಲಿಂದ ಬಂದಿದ್ದೀರಿ? ಗಜನಗರದಿಂದ. ನಿಮ್ಗೆ ಆರಿ ವರ್ಕ್ ಬಗ್ಗೆ ಯಾರು ಹೇಳಿದ್ರಿ ಇದು ಬಗ್ಗೆ ಅಂತ ಹೇಳಿ? ಮೊದಲು ನನಗೆ ಗೊತ್ತಿತ್ತು, ನಮ್ಮ ಅತ್ತೆಯವರು ಹೇಳಿದ್ರು. ನನ್ನ ಮಗ ಸಣ್ಣ ಇದ್ದಕ್ಕೆ ನಮ್ಗೆ ಬರಲಿಲ್ಲ, ಆಗಲಿಲ್ಲ. ಇದೊಂದು ಅವಕಾಶ ಬಂತು. ನಿಮ್ಗೆ ಆರಿ ವರ್ಕ್ ಬಗ್ಗೆ ಇಷ್ಟ ಐತಿ, ಇಂಟ್ರೆಸ್ಟ್ ಐತಿ? ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಟು ದಿ ಆರಿ ವರ್ಕ್. ನಿಮ್ಮ ಹೆಸರು? ನನ್ನ ಹೆಸರು ಸುಮಾ ಅಂತ ಹೇಳಿ. ಎಲ್ಲಿಂದ ಬಂದಿರಿ? ನಾನು ಗಜನಗರ ಬಂದಿದ್ದೀನಿ. ಓಕೆ,
ನಿಮ್ಮ ಅಡ್ರೆಸ್ ಬಡಿಗೆ ಬಡಿಗೇರ್ ಅಂತ ಹೇಳಿ. ನಿಮ್ಗೆ ಆರಿ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇದ್ರಿ? ಹಾಂ ಇಂಟ್ರೆಸ್ಟ್ ನಮ್ಮ ಆಂಟಿಯವ್ರು ಇಂಟ್ರೆಸ್ಟ್ ಅವರು ಯಾರು ಮಾಡ್ತಾರೆ ಇಲ್ಲೇ ಕಲ್ತಿದ್ರು Okay. ಸೊ ನೋಡಿ ಇಂಟ್ರೆಸ್ಟ್ ಅಂತ ಅದಕ್ಕೆ ನಾನು ಸುಧಾ ಅವರು ನಿಮ್ಮ ಆಂಟಿ ಅವರು ನಮ್ಮ ಕಡೆನೇ ಆರಿ ವರ್ಕ್ ಕಲ್ತ್ಕೊಳ್ತಾರೆ, ಅವರಿಂದ ನೀವು ಬಂದಿದ್ದೀರಿ. ಓಕೆ, ಥ್ಯಾಂಕ್ ಯು. ಆರಿ ವರ್ಕಿಗೆ ವೆಲ್ಕಮ್ ಟು ರಿ. ಎಲ್ಲಿಂದ ಬಂದಿದ್ದೀರಿ? ಗಜೇಂದ್ರಗಢದಿಂದ. ನಿಮ್ಮ ಹೆಸರು? ಹಾ? ಧನುಜ ರಾಠೋಡ್. ಸ್ವಲ್ಪ ಜೋರಾಗಿ ಹೇಳ್ರಿ, ನಮ್ಗೆಲ್ಲರೂ ಕೇಳಿಸ್ಬೇಕು, ಇಲ್ಲೆಲ್ಲರಿಗೂ ಕೇಳಿಸ್ಬೇಕಲ್ಲ. ನಿಮ್ಗೇನ ಅನಿಸ್ತು ಆರಿ ವರ್ಕ್ ಬಗ್ಗೆ? ಇಷ್ಟ ಆಯ್ತಾ ಅಂತ ಬಂದ್ರ, ಇಲ್ಲ ನಿಮ್ಮ ಮನ್ಯಾಗ ಫ್ಯಾಮಿಲಿ ಅವರು ಒತ್ತಾಯ ಮಾಡಿದ್ರು ಅಂತ ಬಂದ್ರ? ಫಸ್ಟ್ ಟೈಮ್ ಇದೆ ಬಂದಿದ್ದು. ನಿಮ್ಗೆ ಇಷ್ಟ ಆಯ್ತು ಇದು? ಅಷ್ಟೇ ಹಾಡು ಅನ್ಸಾರ್ತಿಲ್ಲ ಬರ್ತಾ ಓಕೆ, ಥ್ಯಾಂಕ್ ಯು.